ಎಸ್ ನಮಸ್ತೆ ನಮ್ಮ ಟೀಮ್ ಪಾರ್ಟ್ನರ್ಸ್ಗೆ. ಸೊ ಇವತ್ತು ಒರಿಜಿನಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ನೋಡಿ, ಓಕೆನಾ. ಸೊ ಫಸ್ಟ್ ವ್ಯಾಲೆಟ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಸೊ ಏನು ಮಾಡ್ಕೋಬೇಕು, ವ್ಯಾಲೆಟ್ನ ಸೆಟಪ್ ಮಾಡ್ಕೋಬೇಕು, ಓಕೆನಾ. ಸೊ ಯಾವತ್ತು ಇಲ್ಲೇ ನೀವು ಏನು ಇಲ್ಲಿ ಕಾರ್ನರಲ್ಲಿ ಗ್ಲೋಬ್ ಸಿಂಬಲ್ ಇರುತ್ತೆ ನೋಡಿ, ಓಕೆನಾ. ಸೊ ಅದರಲ್ಲಿ ಆಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಸೊ ಅಣುಬಿ ಅಸೆಟ್ಸ್ ಮತ್ತೆ ಪಾಲಿಗಾನ್ ಅಸೆಟ್ಸ್ ಎರಡು ಎಟ್ ಟೈಮ್ ಶೋ ಆಗುತ್ತೆ, ಓಕೆನಾ. ಸೊ ಇವಾಗ ಏನ್ ಮಾಡ್ಕೋಬೇಕು, ಸೊ ನಾವು ಒರಿಜಿನಲಿ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಸೊ ಇವಾಗ ಪ್ರೆಸೆಂಟ್ ಪಾಲಿಗಾನ್ ಬ್ಲಾಕ್ ಅಲ್ಲಿ ಏನ್ ಲಿಂಕ್ ಇರುತ್ತೆ ನೋಡಿ, ಓಕೆನಾ. ಸೊ ಅದೇ ಲಿಂಕ್ನ ಇಲ್ಲೇ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾವು ಪೋಲ್ ಅಂತಕ್ಕಂಥ ಕಾಯಿನ್ ಅಂದ್ರೆ ಪೋಲ್ ಗ್ಯಾಸ್ ಪೇ ಆಗಿ ಇಲ್ಲೇ ಬಳಸ್ಕೋಬೇಕಾಗತ್ತೆ. ಸೊ ನಾವು ಪೋಲ್ನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಅಣುಬಿ ಎಲ್ಜೆನಸ್ನ ನಾವು ಸ್ಟೇಕ್ ಮಾಡ್ಕೋಬೇಕಾದ್ರೆ ಸೊ ಅಣುಬಿ ಎಲ್ಜೆನಸ್ಗೆ ಡೈನ ಆಸ್ ಎ ಗ್ಯಾಸ್ ಪೇ ಬಳಕೆ ಆಗತ್ತೆ, ಓಕೆನಾ. ಸೊ ಇವಾಗ ಫಸ್ಟ್ ನಾವು ಏನು ಮಾಡೋಣ, ಗ್ಯಾಸ್ ಪೇ ಆಗಿ ಡೆಪಾಸಿಟ್ ಮಾಡ್ಕೊಣ. ಸಿಂಪಲ್. ಸೊ ರಿಸೀವ್ ಅಡ್ರೆಸ್ ಅಲ್ಲಿರುತ್ತೆ ಅಂದ್ರೆ ಇಲ್ಲೇ ಮೇಲ್ಗಡೆ ಸೆಂಡ್ ರಿಸೀವ್ ಅಂತ ಹೇಳಿದೆ ನೋಡಿ. ಸೊ ಡೈರೆಕ್ಟಾಗಿ ನೀವು ರಿಸೀವ್ ಮೇಲೆನೂ ಕ್ಲಿಕ್ ಮಾಡಿ. ಸೊ ಇಲ್ಲೇ ನಾನು ಪೋಲ್ ಆ್ಯಡ್ ಮಾಡ್ತಾ ಇದ್ದೀನಿ, ಪೋಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಸೊ ಈ ರೀತಿ ಬಂತಂದ್ರೆ ಲೇಟರ್ ಅಂತ ಹೇಳ್ಕೊಡಿ. ಸೊ ಈಗ ಆಲ್ರೆಡಿ ಇದ್ರದ್ದು ಇದು ರಿಸೀವ್ ಅಡ್ರೆಸ್ ಕೂಡ ಬಂತು, ಓಕೆನಾ. ಸೊ ಈಗ ಏನು ಮಾಡೋಣ, ಇದಕ್ಕೆ ಜಸ್ಟ್ 0.2 ಏನು ಮಾಡ್ತೀನಿ, ನಾನು ಪೋಲ್ ಹಾಕ್ತೀನಿ. ಜಸ್ಟ್ 0.2, ಯಾಕಂದ್ರೆ ಜಸ್ಟ್ ನಮಗೆ ಪೋಲ್ ಅನ್ನೋದು ರಿಜಿಸ್ಟ್ರೇಷನ್ ಪರ್ಪಸ್ ಅಷ್ಟೇ ಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಜಸ್ಟ್ 0.2 ಮಾತ್ರ ಪೋಲ್ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ಪೋಲ್ ಬಂತು, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ನಮಗೆ ಡೈ ಕೂಡ ಬೇಕಾಗತ್ತೆ, ಓಕೆನಾ. ಡೈ ಅನ್ನೋದು ಅಣುಬಿ ಎಲ್ಜೆನಸ್ನ ಸ್ಟೇಕ್ ಮಾಡಕ್ ಬೇಕೇ ಬೇಕು. ಸೊ ಹಿಂಗಾಗಿ ಇಲ್ಲಿ ಡೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ ಚೈನ್ ಡೆಪಾಸಿಟ್ ಅಂತ ಹೇಳಿದೆ ನೋಡಿ. ಸೊ ಆನ್ ಟೈಮ್ ಡೆಪಾಸಿಟ್ ಅಂದ್ರೂ ಕೂಡ ರಿಸೀವ್ ಅಡ್ರೆಸ್, ಓಕೆನಾ. ಅದರಲ್ಲಿ ಕೂಡ ರಿಸೀವ್ ಅಡ್ರೆಸ್ ಇರುತ್ತೆ. ಸೊ ನೀವೇನ್ ಮಾಡ್ಕೋಬೇಕು, ಇವಾಗ ಡೈ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ 0.2 ಡೈ, ಓಕೆನಾ. ಓಕೆ, ಜಸ್ಟ್ 0.2 ಡೈನ ನಾನು ಏನು ಮಾಡ್ತೀನಿ, ಇದಕ್ಕೆ ಟ್ರಾನ್ಸ್ಫರ್ ಕೊಡ್ತೀನಿ. ಓಕೆ, 0.2. ಸೊ ಎಕ್ಸ್ಟ್ರಾ ಡೈನು ಬೇಕಾಗತ್ತೆ. ಸೊ ಈ ಡೈ ಮತ್ತೆ ಪೋಲ್ ಅನ್ನೋದು ಸೊ ನಾವು ಟ್ರಾನ್ಸಾಕ್ಷನ್ ಮಾಡಿದಂಗೆ ಏನಾಗುತ್ತೆ, ಕರಗ್ತಾ ಹೋಗುತ್ತೆ. ಸೊ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ LGNS ಮೂಲಕ ನಾವು ಏನು ಮಾಡ್ಕೋಬಹುದು, ಸೊ ಡೈನ ಕನ್ವರ್ಷನ್ ಮಾಡ್ಕೋಬಹುದು. ಅದು ನೆಕ್ಸ್ಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಓಕೆನಾ. ಸೊ ನೋಡಿ, ಇದಕ್ಕೆ ಗ್ಯಾಸ್ ಪೀಸ್ ಆ್ಯಡ್ ಮಾಡಿದ್ದೀನಿ. ಸೊ ಪೋಲ್ ಎದಕ್ಕೆ ಬೇಕಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಕ್ ಪೋಲ್ ಬೇಕು. ಸೊ ಈ ಡೈ ಎದಕ್ಕೆ ಬೇಕಂದ್ರೆ ಸೊ ನಾವು ಅಣುವಿನಲ್ಲಿ ಸ್ಟೇಕ್ ಮಾಡಕ್ಕೆ ಡೈ ಬೇಕು, ಓಕೆನಾ. ಸೊ ಇದು ನಿಮ್ಮ ಅಪ್ಲಯನ್ಸ್ ಕಡೆ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಇದನ್ನ ಡೆಪಾಸಿಟ್ ಮಾಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು, ರಿಸೀವ್ ಅಡ್ರೆಸ್, ಓಕೆನಾ. ಆ ರಿಸೀವ್ ಅಡ್ರೆಸ್ನ ನೀವು ವಾಟ್ಸಪ್ನಲ್ಲಿ ಆಗಿರ್ಬೋದು ಅಥವಾ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಅಪ್ಲಯನ್ಸ್ಗಳು ಏನು ಲಿಂಕ್ ಇರುತ್ತಲ್ಲ ಆ ಲಿಂಕ್ನ ಕಾಪಿ ಮಾಡ್ಕೊರಿ. ಸೊ ಇಲ್ಲ ಕಾಪಿ ಮಾಡಬೇಕು, ಓಕೆನಾ. ಕಾಪಿ ಮಾಡ್ಕೊಂಡು ಸೊ ನಿಮ್ಮ ವಾಲೆಟ್ ಏನು ಕ್ರಿಯೇಟ್ ಮಾಡ್ಕೊಂಡು ಸೆಟಪ್ ಮಾಡ್ಕೊಂಡಿರ್ತೀರಿ. ಸೊ ಇದರಲ್ಲಿ ಸೊ ಮೇಲ್ಗಡೆ ಸರ್ಚ್ ಬಾಕ್ಸ್ ಇರುತ್ತೆ. ಈ ಸರ್ಚ್ ಅಲ್ಲಿ ಪೇಸ್ಟ್ ಮಾಡಿ, ಓಕೆನಾ. ಸೊ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೇ ಪೇಸ್ಟ್ ಮಾಡಬೇಕು. ಓಕೆ ನೋಡಿ, ಇವಾಗ ಆಲ್ರೆಡಿ ನಾನು ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕೆಳಗೆ ವಿಸಿಟ್ ಲಿಂಕ್ ಅಂತ ಹೇಳಿ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಕನ್ಫರ್ಮೇಶನ್ ಕೊಡಬೇಕು, ಓಕೆನಾ. ಸೊ ಕನ್ಫರ್ಮೇಶನ್ ಕೊಟ್ಟ ತಕ್ಷಣ ಈ ರೀತಿ ಒರಿಜಿನ್ ಇನ್ವಿಟೇಷನ್ ಅಂತ ಹೇಳಿ ಬರುತ್ತೆ. ಇದನ್ನ ಯಾರು ಕೂಡ ಕ್ಯಾನ್ಸಲ್ ಮಾಡ್ಕೋಬಾರ್ದು. ಸೊ ಇದಕ್ಕಿಂತ ಮುಂಚೆ ಕನೆಕ್ಟ್ ವಾಲೆಟ್ ಅಂತ ಬರುತ್ತೆ, ಓಕೆನಾ. ಸೊ ಕನೆಕ್ಟ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಾಲೆಟ್ ಸಪೋಸ್ ಟೋಕನ್ ಪಾಕೆಟ್ ಇತ್ತಂದ್ರೆ ಟೋಕನ್ ಪಾಕೆಟ್ ಅಥವಾ ಬಿಟ್ಗೆಟ್ ಇತ್ತಂದ್ರೆ ಬಿಟ್ಗೆಟ್. ಸೊ ಇವಾಗ ನಾನು ಪ್ರೆಸೆಂಟ್ ಬಿಟ್ಗೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಿಂಗಾಗಿ ನಾನು ಬಿಟ್ಗೆಟ್ ಚೂಸ್ ಮಾಡ್ತೀನಿ, ಓಕೆನಾ. ಸೊ ವಾಲೆಟ್ ಕನೆಕ್ಟ್ ಆಯ್ತು. ಸೊ ಆಮೇಲೆ ಜಾಯಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ಕ್ಯಾನ್ಸಲ್ ಮಾಡಬಾರ್ದು. ಸೊ ಏನ್ ಮಾಡ್ತೀನಿ, ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮೇಶನ್ ಕೊಡ್ತೀನಿ, ಓಕೆನಾ.
ಸೊ ಈ ರೀತಿ ಏನಾಗುತ್ತೆ, ಈ ನಿಮ್ಮ ಆಫ್ಲೈನ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ಲಿಂಕ್ ಏನಾಗುತ್ತೆ, ಸೊ ಇವಾಗ ಕನೆಕ್ಟ್ ಆಗತ್ತೆ. ಸೊ ಇವಾಗ ಒಂಚೂರು ವೇಟ್ ಮಾಡಬೇಕು. ವೇಟ್ ಮಾಡಿದ ತಕ್ಷಣ ಈ ರೀತಿ ಸೈನ್ ಬೈ ವ್ಯಾಲೆಟ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲೇ ಕನ್ಫರ್ಮೇಷನ್ ಸಿಗತ್ತೆ. ಓಕೆನಾ. ಸೊ ನೋಡಿ ಇವಾಗ ಆಲ್ರೆಡಿ ರೆಫರರ್ ಲಿಂಕು ಕೂಡ ಬಂದಿದೆ. ಸೊ ರೆಫರ್ ಲಿಂಕು ಕೂಡ ಬಂದಿದೆ. ಈ ರೆಫರರ್ ಲಿಂಕ್ ಏನಾದ್ರು ಖಾಲಿ ಇತ್ತಂದ್ರೆ ಸೊ ಅದು ಲಿಂಕ್ ಆಗಿಲ್ಲ ಅಂತ ಅರ್ಥ. ಓಕೆನಾ. ಸೊ ಈ ರೀತಿ ಏನ್ ಮಾಡಬೇಕು, ವಾಲೆಟ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಯಾವ ರೀತಿ ಅದನ್ನ ಸ್ಟೇಕ್ ಮಾಡಬೇಕು ಮತ್ತೆ ಅನ್ಸ್ಟೇಕ್ ಯಾವ ರೀತಿ ಮಾಡಬೇಕು, ಸೊ ಕಂಪ್ಲೀಟ್ ಆ ಒಂದು ವಿಡಿಯೋನ ನಾನು ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು.